ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಕಸ ಗುಡಿಸಿ, ನೆಲ ಒರೆಸಿ, ಆಚೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ತಿಂಡಿ ಮಾಡೋಕ್ಕೆ ಅಂತ ಬಂದಿದ್ದೀನಿ. ತಿಂಡಿ ಮಾಡೋಕ್ಕೆ ಇವತ್ತು ಏನು ಮಾಡೋಣ ಅಂತ ಯೋಚನೆ ಮಾಡುವಾಗ ಜಲ್ದಿ ಬೇಗ ಆಗಬೇಕಲ್ಲ, ಆ ಥರದ್ದು ಏನಾದರೂ ಮಾಡೋಣ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಎಷ್ಟೊಂದು ಜನಕ್ಕೆ ಉಪ್ಪಿಟ್ಟು ಇಷ್ಟ ಇರೋಲ್ಲ, ಬಟ್ ನನಗಂತೂ ಉಪ್ಪಿಟ್ಟು ತುಂಬಾ ಇಷ್ಟ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ನನಗೆ ಉಪ್ಪಿಟ್ಟು ಇಷ್ಟ. ನಾನು ತುಂಬ ಜಾಸ್ತಿ ರಿಸ್ಕ್ ತೊಗೊಂಡು ಎಲ್ಲ ಮಾಡಲ್ಲ, ಸಿಂಪಲ್ಲಾಗಿ ಮಾಡ್ತೀನಿ. ಅಂದರೆ ನಾರ್ಮಲಾಗಿ ಒಂದು ಸ್ವಲ್ಪ ಆಯಿಲ್, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಎಲ್ಲ ಥರದ ತರಕಾರಿಗಳು, ಅದರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಆ್ಯಡ್ ಮಾಡ್ತೀನಿ. ತುಂಬ ಜನ ಆ್ಯಡ್ ಮಾಡಲ್ಲ, ನಾನು ಆ್ಯಡ್ ಮಾಡ್ತೀನಿ. ಎಲ್ಲ ಹಾಕ್ಕೊಂಡು ಅದನ್ನು ಬೇಯಕ್ಕೆ ಬಿಟ್ಟಿದ್ದೀನಿ. ಹಾಗೆ ರವೆನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹುರ್ಕೊಂಡು ಈ ಕಡೆ ನೋಡಿ ನಾನು ಅದು ಬೆಂದಿದೆಯಾ ಇಲ್ವಾ ಅದನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಲಾಸ್ಟಿಗೆ ಇದಕ್ಕೆ ಏನು ಮಾಡ್ತೀನಿ, ಕೊಬ್ಬರಿ ಕೂಡ ನಾನು ಆ್ಯಡ್ ಮಾಡ್ತೀನಿ. ಹಸಿ ಕೊಬ್ಬರಿ, ಹಸಿ ತೆಂಗಿನಕಾಯಿನ ತುರಿನ ಇದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ತುಂಬ ಜನ ತೆಂಗಿನ ತುರಿ ಆ್ಯಡ್ ಮಾಡಲ್ಲ, ಬಟ್ ನಮ್ಮ ಮನೆ ಕಡೆ ಆ್ಯಡ್ ಮಾಡ್ತೀವಿ. ಆ್ಯಂಡ್ ನಾನು ಲೆಮನ್ ಕೂಡ ಆ್ಯಡ್ ಮಾಡ್ತೀನಿ, ಯಾಕೆಂದರೆ ನನಗೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇಷ್ಟ ಆಗುತ್ತೆ. ಹಾಗಾಗಿ ಎಲ್ಲ ಆ್ಯಡ್ ಮಾಡಿ ಅದು ಚೆನ್ನಾಗಿ ಬೆಂದು ಕುದಿ ಬರೋ ಟೈಮಲ್ಲಿ ರವೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದೆ. ಹಿಂಗೆ ಸಿಂಪಲ್ ಆಗಿರೋ ಉಪ್ಪಿಟ್ಟು ರೆಡಿ ಆಯಿತು. ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಈ ಥರ ಇರುತ್ತೆ. ಲೈಕ್ ನನಗೆ ಏನೇ ಬ್ರೇಕ್ಫಾಸ್ಟ್ ಇರಲಿ ಅದ್ರ ಜೊತೆಗೆ ನಂಗೆ ಸ್ವೀಟ್ ಬೇಕೇ ಬೇಕು. ಸ್ವೀಟ್ ಇಲ್ದಲೆ ನನಗೆ ತಿನ್ನೋಕ್ಕಾಗಲ್ಲ. ನಾನು ಟಿಫನ್ ಮಾಡ್ಕೊಂಡು ಬಂದು ತಲೆ ಎಲ್ಲ ಬಾಚ್ಕೊಳ್ತಾ ಇದ್ದೀನಿ ಇವಾಗ. ಬೇಕೆಂದರೆ ಆಯಿಲ್ ಅಪ್ಲೈ ಮಾಡಬೇಕು ಫೇಸ್ಗೆ. ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸ್ನಾನ ಮಾಡೋದು ಬಿಟ್ಟು ಆಮೇಲೆ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿತ್ತು. ಅದನ್ನೆಲ್ಲ ಮಾಡ್ಕೊಳ್ಳೋಕೆ ಮುಂಚೆ ಫೇಸ್ಗೆ ಬಾದಾಮ್ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಬಾದಾಮ ಆಯಿಲ್ ಅಪ್ಲೈ ಮಾಡಿದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ನಮ್ಮ ಅಕ್ಕ ಹೇಳ್ತಾರೆ ಯಾವಾಗ್ಲೂ. ಬಾರಿಗಿಜ್ಜಕ್ಕ ಏನು ತಿಂದಿಲ್ಲ, ಏನೂ ಇಲ್ಲ, ಎಲ್ಲ ಬಟ್ಟೆ ಹೋಗಿದೆ. ಆ ಫಂಕ್ಷನ್ನು ಈ ಫಂಕ್ಷನು ಏನು ತಿಂದು ಇಲ್ಲ ವಾಂತಿ. ಏನು ಹೋಗಬೇಡ ಅಂದ, ಹೋಗಿ ಬರ್ತೀನಿ ಬಿರ್ಕಬಾರ್ದು ಮಾಡ್ಕೊಂಡು ನಮ್ಮ ಆಂಟಿ ಜೊತೆ ಸ್ವಲ್ಪ ಚಿಟ್ ಚಾಟ್ ಮಾಡಿಕೊಂಡು ರೂಮ್ ಕ್ಲೀನ್ ಮಾಡಿರಲಿಲ್ಲ. ರೂಮ್ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದೆ. ಎದ್ಮೇಲೆ ಸ್ವಲ್ಪ ನನ್ನ ಬೆಡ್ಶೀಟ್ ಕೂಡ ಮಡಚಿರಲಿಲ್ಲ, ಎಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಂಡೆ. ಯಾಕೆಂದರೆ ಹಂಗಂಗೆ ಇದ್ದರೆ ಮನೇಲಿ ಬೈತಾರೆ. ನನ್ನ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಒಗೆಯೋದಿತ್ತು, ಅದನ್ನೆಲ್ಲ ಹಾಕ್ಕೊಂಡೆ ಮಿಷಿನ್ಗೆ. ಆ್ಯಕ್ಚುಲಿ ಊರಿಗೆ ಶಿಫ್ಟ್ ಆದಮೇಲೆ ಎಷ್ಟೊಂದು ಕೆಲಸಗಳು ಕಲ್ತಿದ್ದೀನಿ. ಒಬ್ಬಳೇ ಇದ್ದಾಗ ಇಷ್ಟೊಂದು ಕೆಲಸಗಳು ಮಾಡ್ತಾ ಇರಲಿಲ್ಲ ಯೂಶ್ವಲಿ. ಇಲ್ಲಿ ಬಂದಮೇಲೆ ಆರಾಮಾಗಿ ಅಂತ ಹೇಳೋದನ್ನ ತುಂಬ ರೆಸ್ಪಾನ್ಸಿಬಿಲಿಟಿ ಬಂದಿದೆ ಅಂತ ಅಂದ್ಕೊತೀನಿ ನನಗೆ. ನಾನು ಕೆಲಸಗಳೆಲ್ಲ ನಂದೇನಿದೆ ನಾನು ಪೂರ್ತಿ ಮಾಡ್ಕೊತೀನಿ. ಹಾಗೆ ಮನೆ ಕೆಲಸಗಳನ್ನೆಲ್ಲ ಮಾಡ್ತೀನಿ. ಇದೆಲ್ಲ ಕೆಲಸ ಮುಗಿಸಿ ಸ್ನಾನ ಮುಗಿಸಿ ನಾನು ಇವಾಗ ಮೇಜರ್ ಸ್ಕಿನ್ ಕೇರ್ ಅಂತ ಹೇಳಲ್ಲ, ನಾರ್ಮಲ್ ಸ್ಕಿನ್ ಕೇರ್ ಎಲ್ಲರೂ ಏನು ಮಾಡ್ತಾರೆ, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಅಷ್ಟನ್ನು ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಇವಾಗ. ಯಾಕೆಂದರೆ ನನ್ನ ಸ್ಕಿನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋ ಸ್ಟೇಜಲ್ಲಿ ಇವಾಗಿಲ್ಲ ನಾನು. ನನ್ನ ಸ್ಕಿನ್ ಭಾಳ ಅಂದರೆ ಭಾಳ ಡ್ಯಾಮೇಜ್ ಆಗಿದೆ. ನಂಗೆ ಗೊತ್ತಿಲ್ಲ, ಮೇ ಬಿ ನನ್ನ ಫುಡ್ ಇಂಟೇಕ್ ಏನಿದೆ ಅದು ಪ್ರಾಪರಾಗಿಲ್ಲ. ಹಾಗೆಯೇ ನಾನು ಯಾವುದೇ ಎಕ್ಸಸೈಸಸ್ ಆಗಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ಇವಾಗ. ಹಾಗಾಗಿ ನನ್ನ ಸ್ಕಿನ್ದು ಭಾಳ ಪ್ರಾಬ್ಲಮ್ ಆಗ್ತಾಯಿದೆ. ಆ್ಯಂಡ್ ಬೈಲುರಿಬಿನ್ ಪ್ರೊಡಕ್ಷನ್ ಜಾಸ್ತಿ ಇರೋದ್ರಿಂದ ಅದೆಲ್ಲದನ್ನು ಸ್ಕಿನ್ ಮೇಲೆ ತೋರಿಸುತ್ತೆ ಅಂತ ಕೆಲವೊಂದು ಡರ್ಮಟಾಲಜಿಸ್ಟ್ ಹೇಳ್ತಾರೆ, ಕೆಲವೊಬ್ಬರು ಬೇರೆ ಥರನೇ ಹೇಳ್ತಾರೆ. ಅದರದ್ದೇನು ಎಫೆಕ್ಟ್ ಆಗೋಲ್ಲ ಅಂತ. ಬಟ್ ಆ್ಯಸ್ ಆಫ್ ನೌ ನನಗೆ ಸ್ಕಿನ್ ಮೇಲೆ ತುಂಬ ಪ್ರಾಬ್ಲಮ್ ಇರೋದ್ರಿಂದ ಎಕ್ಸ್ಪೆರಿಮೆಂಟ್ಸ್ ಏನೂ ಮಾಡ್ತಾಯಿಲ್ಲ. ಡಾಕ್ಟರ್ ಏನು ಸಜೆಸ್ಟ್ ಮಾಡಿದ್ದಾರೆ ಅದನ್ನಷ್ಟೇ ಹಚ್ಕೊಳ್ತಾ ಇದ್ದೀನಿ. ಹಾಗೆ ಹೇಳಿದರೆ ಸ್ವಲ್ಪ ಡ್ಯಾಂಡ್ರಫ್ ಇಶ್ಯೂ ಇರೋದ್ರಿಂದ ಕೂದಲನ್ನ ಜಾಸ್ತಿ ವೆಟ್ಟಾಗಿರೋಕ್ಕೆ ಬಿಡಬೇಡಿ, ಆದಷ್ಟು ಡ್ರೈ ಮಾಡ್ಕೊಳ್ಳಿ. ಬಿಸಿಲಿದ್ರೆ ಬಿಸಿಲಿನಲ್ಲಿ ಹೋಗಿ ನಿಮ್ಮ ಕೂದಲನ್ನ ಒಣಗಿಸ್ಕೊಳ್ಳಿ, ಅಥವಾ ಇಲ್ಲ ಅಂತ ಅಂದರೆ ಹೀಗೆ ಮಾಡಿ ಅಂತ ಹೇಳಿದ್ದಾರೆ. ನಾನು ತುಂಬ ಜಾಸ್ತಿ ಏನು ಮಾಡಿಲ್ಲ, ಬ್ಲೋ ಡ್ರೈ ಮಾಡಿಕೊಂಡೆ. ಸ್ವಲ್ಪ ಸ್ಕಿನ್ ಕಂಡೀಷನ್ ನೀವು ನೋಡ್ಬೋದು, ನನಗೆ ಭಾಳ ಪಿಂಪಲ್ಸ್ ಇದೆ ಇವಾಗ. ಅಷ್ಟು ಕ್ಯಾಮ್ರಾನಲ್ಲಿ ಕಾಣಿಸ್ತಿಲ್ಲ ಇರ್ಬೋದು, ಬಟ್ ಇದೆ. ಅದಾದಮೇಲೆ ಸ್ವಲ್ಪ
ಊಟ ಮಾಡೋಣ ಅಂತ ಬಂದೆ. ಊಟ ನನಗೆ ಇಷ್ಟ ಇಲ್ಲದಲೇ ಇರೋ ಸಾಂಬಾರು ಇವತ್ತು ಮೂಲಂಗಿ ಸಾಂಬಾರಿತ್ತು. ಮೂಲಂಗಿ ಸಾಂಬಾರು ಮತ್ತು ರೈಸ್ ತಿಂತಾಯಿದ್ದೀನಿ. ಟಿ ವಿ ನೋಡಿಕೊಂಡು ನನ್ನ ಊಟನ ನಾನು ಎಂಜಾಯ್ ಮಾಡಿದೆ. ಆ್ಯಕ್ಚುಲಿ ಇವತ್ತು ಎಲ್ಲ ನಂದು ಆದಮೇಲೆ ಹುಡುಗರೆಲ್ಲ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ 4 o'clockಗೆಲ್ಲ ಬಂದುಬಿಡ್ತಾರೆ. ಆ್ಯಕ್ಚುಲಿ ದಿಶಾ ಬೇಗ ಬರ್ತಾಳೆ. ಹೇ ಗಾಯ್ಸ್, ಅಗೈನ್ ವೆಲ್ಕಮ್ ಬ್ಯಾಕ್. ಇವಾಗ ನನ್ನ ಚಾನಲ್ನಲ್ಲಿ ಇವತ್ತು ಒಂದು ಫುಡ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮತ್ತು ದಿಶಾ ಮಾಡಿದ್ವಿ. ನಾನು ದೊಡ್ಡವಳಾಗಿರೋದ್ರಿಂದ ಈ ಏನು ಚಾಲೆಂಜಲ್ಲಿ ನಾನು ಇನ್ಕ್ಲೂಡ್ ಆಗ್ತಾ ಇಲ್ಲ. ನನ್ನ ಸೇನೆ ಇದೆ, ಚಿಕ್ಕ ಮಕ್ಕಳು ಸೇನೆ, ಆ ಸೇನೆ ಜೊತೆ ಒಂದು ಚಾಲೆಂಜ್ ಇಟ್ಟಿದ್ದೀನಿ. ಗೆದ್ದವ್ರಿಗೆ ಇನ್ಸ್ಟೆಡ್ ಆಫ್ ಗಿವಿಂಗ್ ಮನಿ ಏನಾದರೂ ಯೂಸ್ಫುಲ್ ಆಗೋ ಥರ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾರು ಫಸ್ಟ್ ತಿಂತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಆಲ್ರೆಡಿ ತಿನ್ನಕ್ಕೆ ರೆಡಿಯಾಗಿ ಕಾಯ್ತಾ ಕೂತಿದ್ದಾರೆ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಟಾರ್ಟ್. ಏ ನಿಧಾನಕ್ಕೆ ತಿನ್ರು. ವಿಲಾಸ, ಹೊಟ್ಟೆ ನೋವು ಬರುತ್ತೆ. ಪರವಾಗಿಲ್ಲ ನಡೀತು. ಅಯ್ಯೋ ನಿಮ್ಮ ಪಾಡಿ ನೀವು ನೋಡ್ತಿರ್ತೀರಿ, ಯಾರು ಫಸ್ಟ್ ತಿಂತೀರಿ ನೋಡೋಣ. ಯಾಕಂದ್ರೆ ಅಜ್ಜಿ ಕೊಡ್ತೀನಿ ಇವತ್ತು. ದಿಶಾ ಹೆಂಗಿದೆ? ಚೆನ್ನಾಗಿದೆ. ವಿಲಾಸ ಇಲ್ಲಿ ಕತ್ತೆ ಎತ್ತುತ್ತಾ ಇಲ್ವಲ್ಲಪ್ಪ ಯಾರು ನಮ್ಮ ಹುಡುಗ. ಜೋಕ್ಸು ನೀನ್ ಯಾವ ವಿಡಿಯೋಗಾರ ಕಡಿ, ಆದ್ರೆ ನನ್ನ ಫುಡ್ ಚಾಲೆಂಜ್ ಮಾತ್ರ ಕರಿಬೇಡ್ರಿ. ನಾನು ಅವತ್ತು ಎಕ್ಸಾಮ್ ಯಾವ್ದಾರ ರೀಸನ್ ಹೇಳ್ಕೊಂಡು ಎಲ್ಲರೂ ಹೋಗ್ಬಿಡ್ತೀನಿ ಅಷ್ಟೇ. ವಿಲಾಸ ಫಾಸ್ಟ್. ಅವ್ನು ರಾತ್ರಿ ಊಟನೇ ಮಾಡಲ್ಲ. ಫಸ್ಟ್ ಪ್ರೈಸ್ ಗೋಸ್ ಟು ವಿಲಾಸ. ಫಸ್ಟ್ ಪ್ರೈಸ್ ತೊಗೊಂಡ. ಇರೋರಲ್ಲಿ ಇವನು ತುಂಬ ಚಿಕ್ಕವನು, ಆದರೂ ಕೂಡ ಫಸ್ಟ್ ಪ್ರೈಸ್ ತೊಗೊಂಡಿದ್ದಾನೆ. ಓಕೆ, ನಾವು ಕಮ್ಸ್ ದಿಶಾ ಬಂದು 3rd ಪ್ರೈಸ್ ತೊಗೊಂಡಿದ್ದು. ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅವಳ ಮೇಲೆ, ಆ್ಯಂಡ್ ಬೊಮ್ಮನ ಮೇಲೆ ಕೂಡ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಬಟ್ ಅವನು ಲಾಸ್ಟ್ 4th ಪ್ರೈಸ್ ತೊಗೊಂಡ. ಮಣಿ ಮಿಸ್ ಆಗಿದ್ದಾನೆ. ಮಣಿ ಗಿಫ್ಟ್ ಇದೆ. ಮಣಿ ಗಿಫ್ಟ್ ಅವನಿಗೆ ತಲುಪಿಸ್ಬೇಕು. ಆ್ಯಕ್ಚುಲಿ ಆಮೇಲೆ ಮಣಿದು ಗಿಫ್ಟ್ ಅವನಿಗೆ ಕೊಡ್ತಾ ಇದ್ದೀವಿ, 2nd ಪ್ರೈಸ್. ನೋಡಿದ್ರಿ ಅಲ್ವಾ ಗೈಸ್ ವಿಡಿಯೋನ? ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಇಲ್ಲಿದ್ದವರು ಮಕ್ಕಳು ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ದಾರೆ. ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಹೇಳಿ ಇವತ್ತಿನ ವಿಡಿಯೋ ಆ್ಯಂಡ್ ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಯಾರೆಲ್ಲ ವಿಡಿಯೋನ ಇಲ್ಲಿವರೆಗೂ ನೋಡಿದಿರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ ಗೈಸ್. ಥ್ಯಾಂಕ್ ಯು ಆಲ್. ಜೈ ಶ್ರೀರಾಮ್.